ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ವಿಳಂಬ ಆಗ್ತಾನೇ ಇದೆ. ಸೊ ಈ ಹಿನ್ನೆಲೆಯಲ್ಲಿ ನಾಯಕರಿಂದ ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರಾ ಸಿಪಿ ಯೋಗೇಶ್ವರ್ ಅನ್ನುವಂತ ಪ್ರಶ್ನೆ ಇದೆ. ಸಿಎಂ ಹಾಗೂ ಪಕ್ಷದ ನಾಯಕರ ಸಭೆಗಳಿಂದ ದೂರ ಉಳಿತಾ ಇರುವಂತದ್ದು. ಮೇನ್ ಆಗಿ ಸಿಪಿ ಯೋಗೇಶ್ವರ್ ಅವರನ್ನ MLC ಯನ್ನಾಗಿ ಮಾಡಿದ್ದೆ ಆ ಭಾಗದಲ್ಲಿ ಸ್ವಲ್ಪ ಒಕ್ಕಲಿಗ ವೋಟ್ಗಳನ್ನ ಸೆಳಿಬಹುದು ಅಂತ. ಆದ್ರೆ ಇವರು ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅಂತ ಮುನಿಸ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಿಎಂ ಮೈಸೂರು ಮಂಡ್ಯ ಪ್ರವಾಸದಲ್ಲಿ ಯೋಗೇಶ್ವರ್ ಕಾಣಿಸ್ಕೊಂಡಿಲ್ಲ. ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ ಸಿಪಿ ಯೋಗೇಶ್ವರ್. ಯೋಗೇಶ್ವರ್ಗೆ ಮಂತ್ರಿ ಸ್ಥಾನದ ಬಗ್ಗೆ ಭರವಸೆಯನ್ನ ನೀಡಿದ್ದರಂತೆ ವರಿಷ್ಠರು. ನೀಡಿದ್ರಂತೆ ಭರವಸೆಯನ್ನ, ನಿನ್ನ ಮಂತ್ರಿ ಮಾಡ್ತೀವಪ್ಪ ಅಂತ ಭರವಸೆ ಕೊಟ್ಟಿದ್ರಿಂದ ಮಂಡ್ಯ ಮೈಸೂರು ಭಾಗದಲ್ಲಿ ಆಕ್ಟಿವ್ ಆಗಿದ್ರಂತೆ. ಅಂದ್ರೆ ಇವರು ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಮಾತ್ರ ಇವರು ಒಡವೆ ಕೊಡಿಸಿ ಅಂತ ಗಂಡನ ಹತ್ರ ಜಗಳ ಮಾಡೋದು. ಇವರೇ ಒಡವೆ ಮಾಡಿ ಮಾರಾಟ ಮಾಡ್ತಾರೆ. ತಿಂಗಳಿಗೆ ಲಕ್ಷಕ್ಕೂ ಹೆಚ್ಚು ಸಂಪಾದನೆ ಮಾಡ್ತಾರೆ. ನೀವು ಸಂಪಾದನೆ ಮಾಡಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್. ಆಕ್ಟಿವ್ ಆಗುವಂತ ರಾಜಕಾರಣಿನ ಹಾಗಾದ್ರೆ ಅನ್ನುವಂತ ಪ್ರಶ್ನೆ ಇದೆ. ಅವಾಗ ಮಾತನಾಡ್ತಾ ಇದ್ರು MLC ಆದಂತ ಸಂದರ್ಭದಲ್ಲಿ, ನನಗೆ ಯಾವ ಸ್ಥಾನ ಸಿಗ್ಲಿ ಬಿಡ್ಲಿ, ಈ ಭಾಗದಲ್ಲಿ ಪಕ್ಷವನ್ನ ಕಟ್ತೀನಿ ಅಂತ ಹೇಳಿದ್ರು. ಆದ್ರೆ ಅವತ್ತಿಗೆ ಮಾತ್ರ ಆ ಹೇಳಿಕೆ ಸೀಮಿತ ಆಗಿತ್ತು. ಆದ್ರೀಗ CPYಗೆ ಮಂತ್ರಿ ಸ್ಥಾನ ಸಿಗದಿರುವಂತ ಹಿನ್ನೆಲೆಯಲ್ಲಿ ಅಲ್ಲಿ ಕಾಣಿಸ್ಕೊಳ್ತಾನೆ ಇಲ್ಲ ಸಿಪಿ ಯೋಗೇಶ್ವರ್. ಮಂತ್ರಿಮಂಡಲ ವಿಸ್ತರಣೆ ಆಗದಿದ್ದಕ್ಕೆ ಯೋಗೇಶ್ವರ್ ಸಿಟ್ಟಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾರಿಗೂ ಅಲ್ಲಿ ಸ್ಥಾನವನ್ನ ಕೊಡ್ತಿಲ್ಲ, ಪುನಾರಚನೆ ಕೂಡ ಆಗಿಲ್ಲ, ವಿಸ್ತರಣೆನೂ ಕೂಡ ಆಗ್ತಾ ಇಲ್ಲ. ಪಕ್ಷದ ನಾಯಕರಿಂದ ದೂರ ಆಗ್ತಿದ್ದಾರೆ ಸಿಪಿ ಯೋಗೇಶ್ವರ್ ಅನ್ನುವಂತ ಪ್ರಶ್ನೆ ಇದೆ. ಸಿಪಿ ಯೋಗೇಶ್ವರ್ ಯಡಿಯೂರಪ್ಪನವರ ಸಂಪುಟದಲ್ಲಿ ಮಂತ್ರಿ ಆಗಿದ್ದಂಥವ್ರು. ಮೇನ್ ಆಗಿ ಆಪರೇಷನ್ ಕಮಲದಲ್ಲಿ ಪ್ರಮುಖ ಪಾತ್ರಧಾರಿ ಅಂತ ಕೂಡ ಹೇಳಲಾಗುತ್ತೆ. ಅದಾದ ನಂತರ ಯಡಿಯೂರಪ್ಪನವರ ಮುಖ್ಯಮಂತ್ರಿಯಿಂದ ಅವ್ರು ಕೆಳಗಿಳಿದ ನಂತರ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದ ಸರ್ಕಾರದಲ್ಲೂ ಕೂಡ ಒಂದು ಸಚಿವ ಸ್ಥಾನ ಸಿಗುತ್ತೆ ಅನ್ಕೊಂಡಿದ್ರು, ಸಿಕ್ಕಿಲ್ಲ. ಇವ್ರದೊಂದು ಕತೆ ಆದ್ರೆ ಮತ್ತೊಂದ್ ಕಡೆ ಸಾಕಷ್ಟು ಜನ ಶಾಸಕರುಗಳು ಮಂತ್ರಿ ಸ್ಥಾನಕ್ಕೋಸ್ಕರ ಇನ್ನೂ ಕೂಡ ಕಸರತ್ತನ್ನ ಮಾಡ್ತಾ ಇದ್ದಾರೆ, ಲಾಬಿಯನ್ನ ಮಾಡ್ತಾನೇ ಇದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಅಷ್ಟೇ, ದೆಹಲಿಗೆ 10 ರಿಂದ 12 ಬಾರಿ ಹೋಗಿ ಬಂದ್ರು. ಆದ್ರೂ ಕೂಡ ಸಂಪುಟ ವಿಸ್ತರಣೆನೋ ಪುನರ್ರಚನೆನೋ ಯಾವುದಕ್ಕೂ ಕೂಡ ಒಂದು ಸ್ಪಷ್ಟ ಸಂದೇಶ ಸಿಕ್ಕಿಲ್ಲ. ಮಂತ್ರಿ ಸ್ಥಾನಕ್ಕಾಗಿ ಆಕಾಂಕ್ಷಿಗಳು ಕಸರತ್ತನ್ನ ಮಾಡ್ತಿದ್ದಾರೆ. ಸಿಎಂ ಹಾಗೂ ವರಿಷ್ಠರ ಸುತ್ತ ಶಾಸಕರು ರೌಂಡ್ಸ್ ಅನ್ನ ಹೊಡೆದಿದ್ದು. ನಿನ್ನೆ ಸಿಎಂ ಭೇಟಿ ಮಾಡಿದ್ರು MP ಕುಮಾರಸ್ವಾಮಿ, ಮೂಡಿಗೆರೆಯ ಶಾಸಕ. ಮಂತ್ರಿಗಿರಿಗೆ ರೇಣುಕಾಚಾರ್ಯ ಕೂಡ ಸರ್ಕಸ್ ಮಾಡ್ತಾನೆ ಇದ್ದಾರೆ. ಯಾವಾಗ ಮಂತ್ರಿ ಸ್ಥಾನ ಅಂದ್ರೆ ಈ ಮಂತ್ರಿ ಮಂಡಲ ವಿಸ್ತರಣೆ ಆಗ್ಬೋದು, ಪುನರ್ರಚನೆ ಆಗ್ಬೋದು ಅನ್ನುವಂಥ ಸುದ್ದಿ ಬಂದ್ರೆ ಸಾಕು, ಡೆಲ್ಲಿಗೆ ಹೋಗಿ ಬಂದ್ಬಿಡ್ತಾರೆ ರೇಣುಕಾಚಾರ್ಯ ಅವರು. ದೆಹಲಿಯಲ್ಲಿ ಬಿಜೆಪಿ ರಾಜ್ಯ ಉಸ್ತುವಾರಿಯನ್ನ ಭೇಟಿಯಾಗಿದ್ದಾರೆ. ಅರುಣ್ ಸಿಂಗ್ ಅವರನ್ನ ಭೇಟಿ ಮಾಡಿರುವಂತದ್ದು ರೇಣುಕಾಚಾರ್ಯ ಅವರು. ಸಿಎಂ ರಾಜಕೀಯ ಕಾರ್ಯದರ್ಶಿ ಪರಿಷತ್ ಸದಸ್ಯ R ಶಂಕರ್ರಿಂದಲೂ ಕೂಡ ಲಾಬಿ ಅಂತೂ ಮುಂದುವರೆದಿದೆ. ತ್ಯಾಗಕ್ಕೆ ಪ್ರತಿಯಾಗಿ ಋಣ ತೀರಿಸಿ ಅಂತ ಕೇಳ್ಕೊಳ್ತಾನೇ ಇದ್ದಾರೆ ಶಂಕರ್ ಅವರು. ಪರಿಷತ್ ಸದಸ್ಯ ಸಿಪಿ ಯೋಗೇಶ್ವರ್ ರಿಂದಲೂ ಕೂಡ ಒತ್ತಡವನ್ನ ಹಾಕಲಾಗ್ತಾ ಇದೆ. ಆಗಸ್ಟ್ 15ರ ನಂತರ ದೆಹಲಿಗೆ ತೆರಳಿಕೆ ಮುಂದಾಗಿದ್ದಾರೆ ಮುಖ್ಯಮಂತ್ರಿಗಳು. ಮೊನ್ನೆ ಹೋಗ್ಬೇಕಾಗಿತ್ತು, ಆದ್ರೆ ಕೊರೋನಾ ಇದ್ದಂತ ಹಿನ್ನೆಲೆಯಲ್ಲಿ ಹೋಗಕ್ಕಾಗ್ಲಿಲ್ಲ. 6-7 ತಿಂಗಳು ಆದ್ರೂ ಕೂಡ ಮಂತ್ರಿ ಆಗುವಂತ ಕನಸು ನನಸಾಗದಿದ್ದಕ್ಕೆ ಸಾಕಷ್ಟು ಜನ ಬೇಸರಗೊಂಡಿದ್ದಾರೆ ಅಂತ. ಯಾಕೆಂದ್ರೆ ಇನ್ನು ಉಳಿದಿರುವಂತದ್ದೇ 7-8 ತಿಂಗಳು ಅಷ್ಟೇ. ಯಾಕಂದ್ರೆ ಏಪ್ರಿಲ್ ಮೇ ಈ ಟೈಮ್ನಲ್ಲಿ ಎಲೆಕ್ಷನ್ ಘೋಷಣೆ ಆಗ್ಬಿಡುತ್ತೆ. ಅಷ್ಟರೊಳಗೆ ಉಳಿದಿರುವಂತ ಇನ್ನೊಂದು 6-7 ತಿಂಗಳಲ್ಲಾದ್ರೂ ಮಂತ್ರಿ ಆಗೋಣ, ಗೋಟುದ್ ಕಾರಲ್ಲಿ ಓಡಾಡೋಣ ಅನ್ನುವಂಥದ್ದು ಸಾಕಷ್ಟು ಜನರದ್ದು ಕನಸಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣ, ನೋಡ್ತಾ ಇದ್ವಿ ಮುಖ್ಯಮಂತ್ರಿಗಳು ಈ ಹಿಂದೆ ಹತ್ತತ್ರ ಅವ್ರ ಮುಖ್ಯಮಂತ್ರಿಗಳಾದಾಗಿನಿಂದಲೂ ಕೂಡ ಸ್ಟಾರ್ಟಿಂಗ್ 1-2 ತಿಂಗಳು ಬಿಟ್ಟು ನೋಡೋದಾದ್ರೆ 10 ರಿಂದ 12 ಬಾರಿ ದೆಹಲಿಗೆ ಹೋಗಿ ಬಂದಿದ್ದಾರೆ. ಆದ್ರೂ ಕೂಡ ಇದುವರೆಗೂ ಮಂತ್ರಿ ಮಂಡಲ ಪುನರ್ರಚನೆನೋ ವಿಸ್ತರಣೆನೋ ಏನೂ ಕೂಡ ಆಗ್ತಾ ಇಲ್ಲ. ಇನ್ನು ಒಂದ್ ಕಡೆ ಆ ಆಕಾಂಕ್ಷಿಗಳು ಕೂಡ ಯಾವ ರೀತಿಯಾಗಿ ಬೇಸರಗೊಂಡಿದ್ದಾರೆ, ಪಕ್ಷದ ನಾಯಕರಿಂದ ದೂರ ಸರಿತಾ ಇದ್ದಾರೆ ಅಂತ. ನಮ್ಮ ಪ್ರತಿನಿಧಿಯ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ, ಮತ್ತೊಮ್ಮೆ ಪ್ರಯತ್ನ ಮಾಡ್ತೀವಿ ಅವರನ್ನ ಸಂಪರ್ಕ ಮಾಡುವಂತ ನಿಟ್ಟಿನಲ್ಲಿ. ನಿಮ್ಗೆ ತೋರಿಸ್ತಾ ಇದ್ವಿ ಮೇನ್ ಆಗಿ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ಎಲ್ಲಾ ಶಾಸಕರಿಗೂ ಕೂಡ ನಾನು ಮಂತ್ರಿ ಆಗ್ಬೇಕು ಅನ್ನುವಂತ ಆಸೆ ಇರುತ್ತೆ. ಅದ್ರಲ್ಲಿ ಮೇನ್ ಆಗಿ MP ಕುಮಾರಸ್ವಾಮಿ ಯಾಕೆ ಕೇಳ್ತಾ ಇದ್ದಾರೆ ಅಂದ್ರೆ, CT ರವಿ ಅವರು ರಾಜೀನಾಮೆ ಕೊಟ್ಟ ನಂತರ ಚಿಕ್ಕಮಗಳೂರು ಭಾಗದಲ್ಲಿ ಯಾರು ಕೂಡ ಮಂತ್ರಿಗಳಿಲ್ಲ. ಆ ಒಂದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ತರೀಕೆರೆ, ಕಡೂರ್ ಆಗಿರ್ಬೋದು, ಚಿಕ್ಕಮಗಳೂರು ತಾಲೂಕು ಆಗಿರ್ಬೋದು, ಮೂಡಿಗೆರೆ ತಾಲೂಕು ಆಗಿರ್ಬೋದು, ಇಲ್ಲೆಲ್ಲ ಕೂಡ ಬಿಜೆಪಿಯ ಶಾಸಕರಿದ್ದಾರೆ. ಯಾರಿಗಾದ್ರೂ ಒಬ್ರಿಗಾದ್ರೂ ಒಂದು ಸ್ಥಾನವನ್ನ ಕೊಡಬಹುದಿತ್ತು ಅನ್ನುವಂತ ನಿರೀಕ್ಷೆ ಇತ್ತು, ಆದ್ರೆ ಕೊಟ್ಟಿಲ್ಲ.
ಚಿಕ್ಕಮಗಳೂರಿಗೆ ಪ್ರಾತಿನಿಧ್ಯ ಕೊಡೋದಾದ್ರೆ ನನಗೆ ಕೊಡಿ ಅಂತ MP ಕುಮಾರಸ್ವಾಮಿ ಅವರು ಫಸ್ಟ್ ಇಂದಲೂ ಕೂಡ ಲಾಬಿಯನ್ನ ಮಾಡ್ತಾ ಇದ್ದಾರೆ. ಇನ್ನ ರೇಣುಕಾಚಾರ್ಯ ಅವರು ಕೂಡ ಅಷ್ಟೇ, ದಾವಣಗೆರೆ ಭಾಗಕ್ಕೆ ಒಂದು ಮಂತ್ರಿ ಸ್ಥಾನ ಕೊಡಿ ಅಂತ ಪಟ್ಟನ್ನ ಹಿಡಿದಿದ್ದಾದ್ರೆ ಅವ್ರಿಗೂ ಕೂಡ ಇನ್ನು ಮಂತ್ರಿ ಆಗುವಂತ ಏನ್ ಕನ್ಸಿದೆ ಅದು ನನ್ಸಾಗ್ತಲ್ಲ. ಈ ಹಿಂದೆ ಯಡಿಯೂರಪ್ಪನವರು 2008ರಿಂದ 13ರ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಅವಾಗ ಆಗಿದ್ರು, ಅಬಕಾರಿ ಸಚಿವರಾಗಿದ್ರು ರೇಣುಕಾಚಾರ್ಯ. ಬಟ್ ಈ ಬಾರಿನೂ ಕೂಡ ಆಗ್ಬೇಕು ಅಂತ ಸಾಕಷ್ಟು ಕನಸನ್ನ ಕಟ್ಕೊಂಡಿದ್ದಾರೆ. ಅದು ಯಾವಾಗ ನನ್ಸಾಗುತ್ತೋ ಗೊತ್ತಿಲ್ಲ. ಲಾಬಿ ಮಾಡಿದ್ದು ರೇಣುಕಾಚಾರ್ಯ ಅವರು. CP ಯೋಗೇಶ್ವರ್ ನನಗೂ ಕೂಡ ಮಂತ್ರಿ ಸ್ಥಾನ ಬೇಕು ಅಂತ ಪಟ್ಟನ್ನ ಹಿಡ್ಕೊಂಡು ಕೂತಿದ್ದಾರೆ. ಆದ್ರೆ ಅವರಿಗೆ ಮಂತ್ರಿ ಸ್ಥಾನ ಕೊಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರಿಷ್ಠರು ಇನ್ನು ಮಂತ್ರಿ ಮಂಡಲನೂ ವಿಸ್ತರಣೆ ಆಗ್ತಲ್ಲ, ಮತ್ತೊಂದ್ ಕಡೆ ಪುನಾರಚನೆನೂ ಆಗ್ತಲ್ಲ, ನೋಡೋಣ ಅಂತಾನೆ ಹೇಳ್ತಾ ಇದ್ದಾರೆ. ನಾಳೆ ಬಾ ಅನ್ನುವಂತ ಬೋರ್ಡ್ ಅನ್ನ ಹಾಕೊಂಡಿರುವಂತದ್ದು. ಸೊ ಈ ಕಾರಣಕ್ಕೆ ಬೇಸತ್ತಿರುವಂತ CP ಯೋಗೇಶ್ವರ್ ಅವರು ಆ ಭಾಗದಲ್ಲಿ ಅಂದ್ರೆ ಮಂಡ್ಯ ಮೈಸೂರು ಭಾಗದಲ್ಲಿ ನಡೆಯುವಂತ ಕಾರ್ಯಕ್ರಮಗಳಲ್ಲಿ ಗೈರಾಗ್ತಾ ಇದ್ದಾರೆ. ಇದಕ್ಕೆ ಏನ್ ಕಾರಣ ಅಂದ್ರೆ ಮಂತ್ರಿ ಸ್ಥಾನ ಸಿಗದಿರುವಂತ ಕಾರಣಕ್ಕೋಸ್ಕರನೇ ಗೈರಾಗಿದ್ದಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು. ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡಿದಂತ ಸಂದರ್ಭದಲ್ಲಿ CP ಯೋಗೇಶ್ವರ್ ಅವರು ಒಂದು ಮಾತನ್ನು ಹೇಳಿದ್ರು, ನನಗೆ ಮಂತ್ರಿ ಸ್ಥಾನ ಸಿಗುತ್ತೋ ಬಿಡುತ್ತೋ, ಏನಾಗುತ್ತೋ ಬಿಡುತ್ತೋ, ನನಗೆ ಒಂದು ಪರಿಷತ್ ಸದಸ್ಯ ಸ್ಥಾನ ಕೊಟ್ಟಿದ್ದಾರೆ, ಪಕ್ಷವನ್ನ ಸಂಘಟಿಸ್ತೀನಿ ಅಂತ ಹೇಳಿದ್ರು. ಅದು ಅವತ್ತಿಗೆ ಮಾತ್ರ ಸೀಮಿತ ಆಗಿ ಅಲ್ಲಿಗೆ ಮುಗ್ದೋಯ್ತು. ಅವೈಜ್ಞಾನಿಕವಾಗಿದೆಯಾ ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಅನ್ನುವಂತ ಪ್ರಶ್ನೆ ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ, ಕಳಪೆ ಕಾಮಗಾರಿಯಿಂದ ಕೂಡಿದೆಯಾ ಹೊಸ ದಶಪಥ ರಸ್ತೆ ಅನ್ನುವಂತ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಅವೈಜ್ಞಾನಿಕವಾಗಿದೆಯಾ ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ? ಎಲ್ರಿಗೂ ಕೂಡ ಗೊತ್ತಿದೆ ಎಂತ ದೊಡ್ಡ ಯೋಜನೆ ಅದು, ಎಷ್ಟು ದೊಡ್ಡದಾಗಿ ಕಾಮಗಾರಿಯನ್ನ ಮಾಡಲಾಗ್ತಾ ಇದೆ. ದಶಪಥ ರಸ್ತೆ ಅದು. ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಅವೈಜ್ಞಾನಿಕ ಅಂತ ಹೇಳಿದ್ದಾರೆ ಮಂಡ್ಯ ಸಂಸದೆ ಸುಮಲತಾ. ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ನ್ಯೂಸ್ 18 ಕೂಡ ರಿಯಾಲಿಟಿ ಚೆಕ್ ಮಾಡಿದೆ. ರಿಯಾಲಿಟಿ ಚೆಕ್ ನಲ್ಲಿ ಬಯಲಾಗಿರುವಂತದ್ದು ಅವೈಜ್ಞಾನಿಕ ಕಾಮಗಾರಿ. ಮಂಡ್ಯ ಜಿಲ್ಲೆಯ ಸುತ್ತಮುತ್ತ ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿದೆ. ಅಲ್ಲಿ ಹೇಗಿದೆ ಅಲ್ಲಿ ಕಾಮಗಾರಿ, ಯಾವ ಕಾರಣಕ್ಕೋಸ್ಕರ ಅವೈಜ್ಞಾನಿಕ ಅಂತ ಹೇಳಲಾಗ್ತಾ ಇದೆ. ಒಂದೇ ಮಳೆಗೆ ಅಧ್ವಾನ ಆಗಿರುವಂತದ್ದು ರಾಷ್ಟ್ರೀಯ ಹೆದ್ದಾರಿ. ಮಳೆ ಬಂದ್ರೆ ಕಾಲುವೆಯಾಗಿ ಬದಲಾಗ್ತಾ ಇದೆ ರಾಷ್ಟ್ರೀಯ ಹೆದ್ದಾರಿ. ಅವೈಜ್ಞಾನಿಕ ಕಾಮಗಾರಿಯಿಂದ ಜನರಿಗೆ ತೊಂದರೆ ಆಗ್ತಾ ಇರುವಂತದ್ದು. ನ್ಯೂಸ್ 18 ರಿಯಾಲಿಟಿ ಚೆಕ್ ನಲ್ಲಿ ಅಲ್ಲಿದ್ದಂತ ಸಾರ್ವಜನಿಕರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಹಿಂಗೆಲ್ಲ ಆದ್ರೆ ಏನ್ ಕತೆ, ನಾವೆಲ್ಲ ತುಂಬಾ ಚೆನ್ನಾಗಾಗುತ್ತೆ ಅಂತ ಅನ್ಕೊಂಡಿದ್ವಿ, ಆದ್ರೆ ಮಳೆ ಬಂದ್ರೇನೆ ಇದ್ರ ಬಂಡವಾಳ ಗೊತ್ತಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂಡರ್ ಪಾಸ್ ಡ್ರೈನೇಜ್ ವ್ಯವಸ್ಥೆ ಸರಿ ಇಲ್ಲ ಅಂತ ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹೆದ್ದಾರಿಯಿಂದ ಗ್ರಾಮಗಳಿಗೆ ಸಂಪರ್ಕ ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಜನರು. ಅಲ್ಲಿ ರಿಯಾಲಿಟಿ ಚೆಕ್ ಅನ್ನ ಮಾಡ್ತಾ ನಮ್ಮ ಪ್ರತಿನಿಧಿ ಅಲ್ಲಿದ್ದಂತ ಜನರನ್ನ ಮಾತನಾಡಿದಾಗ ಆ ಜನರು ಮಾತನಾಡಿರುವಂತದ್ದು ಇದು. ದೊಡ್ಡ ಕಾಲುವೆಗಳನ್ನ ಮುಚ್ಚಿ ಸಣ್ಣ ಕಾಲುವೆಗಳ ನಿರ್ಮಾಣ ಮಾಡಲಾಗಿದೆ. ದೊಡ್ಡ ಕಾಲುವೆಗಳಿದ್ವು, ಅವನ್ನ ಮುಚ್ಚಾಕ್ಬಿಟ್ಟಿದ್ದಾರೆ. ನೀರು ಹೋಗೋದಕ್ಕೆ ಈಗ ಸರಿಯಾದಂತ ಜಾಗ ಇಲ್ಲ, ವ್ಯವಸ್ಥೆ ಇಲ್ಲ ಅಂತ ಆರೋಪವನ್ನ ಮಾಡ್ತಾ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಮಳೆ ಬಂದ್ರೆ ರಾಷ್ಟ್ರೀಯ ಹೆದ್ದಾರಿಗೆ ಮಳೆ ನೀರು ನುಗ್ತಾ ಇದೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡಿದ್ದಾರೆ ನಮ್ಮ ಮಂಡ್ಯದ ಪ್ರತಿನಿಧಿ ಸುನಿಲ್. ಈ ಸಂದರ್ಭದಲ್ಲಿ ಜನ ಏನ್ ಹೇಳಿದ್ರು ನೋಡ್ಕೊಳ್ಳೋಣ. ಬಹುಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಾ ಇರತಕ್ಕಂತ ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿ ಅವೈಜ್ಞಾನಿಕವಾಗಿದೆ. ಇದಕ್ಕೆ ಮಂಡ್ಯ ಜಿಲ್ಲೆಯ ಜನರು ಜೊತೆಗೆ ಜನಪ್ರತಿನಿಧಿಗಳು ಇದರ ವಿರುದ್ಧವಾಗಿ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಸ್ವತಃ ಸಂಸದೆ ಸುಮಲತಾ ಅಂಬರೀಶ್ ಕೂಡ ಈ ಒಂದು ಕಾಮಗಾರಿ ಅವೈಜ್ಞಾನಿಕ ಅನ್ನುವಂತ ಮಾತುಗಳನ್ನ ಹೇಳಿದ್ದಾರೆ. ಸರಿಯಾದ ಅಂಡರ್ ಪಾಸ್, ಎಕ್ಸಿಟ್ ವೇ, ಈ ರೀತಿಯಾದಂತ ಕೆಲಸಗಳನ್ನ ಈ ಒಂದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸರಿಯಾದ ರೀತಿ ನಿರ್ವಹಣೆಯನ್ನ ಮಾಡಿಲ್ಲ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಿದ್ರೆ ಯಾವೆಲ್ಲ ಸಮಸ್ಯೆ ಇದೆ ಈ ಒಂದು ಹೆದ್ದಾರಿ ಕಾಮಗಾರಿ ಯೋಜನೆಯಲ್ಲಿ ಅಂತಕ್ಕಂಥ ವಿಚಾರವನ್ನ ನಮ್ಮ ನ್ಯೂಸ್ 18 ಕನ್ನಡದ ವತಿಯಿಂದ ಗ್ರೌಂಡ್ ರಿಯಾಲಿಟಿ ಚೆಕ್ ಅನ್ನ ನಿಮ್ ಮುಂದೆ ಇಡ್ತಾ ಹೋಗ್ತೀವಿ. ಇದು ಹನ್ಕೆರೆಯಲ್ಲಿರ್ತಕ್ಕಂಥ ಏನು ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿ ಆಗಿರ್ತಕ್ಕಂಥದ್ದು. ಪಕ್ಕದಲ್ಲಿರ್ತಕ್ಕಂಥದ್ದು ಏನು ಗೌಡಗೆರೆ ಗ್ರಾಮಕ್ಕೆ ಹೋಗ್ತಕ್ಕಂಥ ರಸ್ತೆ ಆಗಿದೆ. ಅದೇ ತರ ಏನು ಈ ಒಂದು ರಸ್ತೆ ಅಂದ್ರೆ ಅದರ ಪಕ್ಕದಲ್ಲಿ ಇನ್ನೊಂದು ಬದಿಯಲ್ಲಿ ನೋಡೋದೇ ಆದ್ರೆ ಹನಕೆರೆ ಗ್ರಾಮ ಮತ್ತು ಕಚ್ಚಿಗೆರೆ ಗ್ರಾಮ ಈ ರೀತಿಯಾದಂತ ಹಳ್ಳಿಗಳಿಗೆ ಹೋಗುವಂತ ರಸ್ತೆ ಅದಾಗಿರ್ತಕ್ಕಂಥದ್ದು. ಈ ಒಂದು ರಸ್ತೆಗೆ ಅಂಡರ್ ಪಾಸ್ ಅನ್ನ ಈ ಒಂದು ಹೆದ್ದಾರಿನಲ್ಲಿ ಕಲ್ಪಿಸಬೇಕಾಗಿತ್ತು. ಆದ್ರೆ ಅಧಿಕಾರಿಗಳ ಅವೈಜ್ಞಾನಿಕ ಏನು ಪ್ಲಾನ್ ಇತ್ತು, ಈ ಪ್ಲಾನ್ ಇಂದ ನಿಜಕ್ಕೂ ಒಂದ್ ರೀತಿ ಇಲ್ಲಿನ ಗ್ರಾಮಸ್ಥರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಸಾಕಷ್ಟು ಕಳಪೆ ಕಾಮಗಾರಿಯನ್ನು ಕೂಡ ಮಾಡಲಾಗಿದೆ ಅನ್ನುವಂಥದ್ದು ಇಲ್ಲಿನ ಗ್ರಾಮಸ್ಥರು ಹೇಳ್ತಾ ಇರ್ತಕ್ಕಂಥದ್ದು. ಈ ಒಂದು ರಸ್ತೆಯನ್ನ ನೋಡಿದ್ರೆ ನಿಮ್ಗೆ ಯಾವುದೇ ಡ್ರೈನೇಜ್ ಆಗ್ಲಿ, ಯಾವುದೇ
ಒಂದು ಮಳೆ ನೀರು ಬಂದಂತ ಸಂದರ್ಭದಲ್ಲಿ ಹೋಗ್ಲಿಕ್ಕೆ ದಾರಿಯನ್ನ ಕಲ್ಪಿಸುವಂತ ಯಾವುದೇ ಒಂದು ಸುರಕ್ಷಿತ ಕ್ರಮಗಳನ್ನ ರಾಷ್ಟ್ರೀಯ ಹೆದ್ದಾರಿಯವರು ತೆಗೆದುಕೊಂಡಿಲ್ಲ. ಹೀಗಾಗಿ ಸಾಕಷ್ಟು ತೊಂದರೆ ಆಗ್ತಾ ಇರ್ತಕ್ಕಂಥದ್ದು. ಗ್ರಾಮಸ್ಥರುಗಳು ಕೂಡ ಸಾಕಷ್ಟು ಒಂದು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದ್ರೆ ಯಾವ ರೀತಿ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಇಲ್ಲಿನ ಗ್ರಾಮಸ್ಥರಲ್ಲೇ ಕೇಳಿ ತಿಳ್ಕೊಳ್ಳುವಂತ ಕೆಲಸವನ್ನ ಮಾಡೋಣ. ಸರ್, ಏನ್ ಸಮಸ್ಯೆ ಆಗ್ತಾ ಇದೆ ಸರ್? ನಮ್ಮದು ಸಮಸ್ಯೆ ಅಂಡರ್ ಪಾಸ್ ಭಾರಿ ಸಮಸ್ಯೆ ಇದೆ ಗುರುಗಳೇ. ಅನ್ಕೆರೆ ಮೇನ್ ಬ್ರಾಂಚಲ್ಲಿ ಬ್ಯಾಂಕ್ ಇರುವಂಥದ್ದು, ನಾಡ್ ಕಚೇರಿ ಇರತಕ್ಕಂಥದ್ದು, ಹಾಸ್ಪಿಟಲ್ ಇರತಕ್ಕಂಥ ಎಲ್ಲ ನಮ್ಮ ಹಲಸ್ಕೆರೆ ಗ್ರಾಮದಲ್ಲಿರೋದ್ರಿಂದ ಹತ್ತನಹಳ್ಳಿ ಸೇರುವಂಥ ಜನಕ್ಕೆ ಭಾರಿ ತೊಂದರೆ ಆಗ್ತಾ ಇದೆ. 300 ಮೀಟರ್ ದೂರ ಇರೋದ್ರಿಂದ ಬರೋದು ಹೋಗೋದಕ್ಕೆ ಗ್ರಾಮಸ್ಥರಿಗೆ ಭಾರಿ ತೊಂದರೆ ಆಯ್ತಾ ಇದೆ. ನಾಳೆ ಹೋದಾಗ ಬೈಪಾಸ್ ಬಂದಾಗ ಸರ ಕಿತ್ಕೋಬೋದು, ಇನ್ನೊಂದು ಮಾಡ್ಬೋದು, ರೇಪ್ ಮಾಡ್ಬೋದು, ಏನೋ ಮಾಡ್ಬೋದು, ಭಾರಿ ಅನಾಹುತಿಗೆ ತೊಂದರೆ ಆಗ್ತಾ ಇದೆ. ದಯವಿಟ್ಟು ಅದನ್ನು ಅಂಡರ್ ಪಾಸನ್ನು ದಯವಿಟ್ಟು ಅದು ಕ್ಯಾನ್ಸಲ್ ಮಾಡಿ ಇದು ಇಲ್ಲಿ ಕೊಡ್ಸ್ಕೊಡ್ಬೇಕು ಅಂತ ನಾವು ಮನವಿ ಮಾಡ್ಕೊತೀವಿ. ಇದು ಆಲೆ 12 ಸಾರಿ ಗಲಾಟೆನೂ ಮಾಡಿದ್ದೀವಿ, ಯಾವುದೇ ಥರವಾದ ಕಾನೂನು ಕ್ರಮ ತಗೊಂಡಿಲ್ಲ. ಅದಂತ ಮಾಮೂಲಿ ದುಡ್ಡು ಹೋಗುವಂಥ ಜನದ ರೋಡ್ ಮಾತ್ರ ವ್ಯವಸ್ಥೆ ಚಕ್ರೀನ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಮಂಡ್ಯ ಮದ್ದೂರಂತೂ ಹೊಲಸು ರೋಡು, ಸರ್ವಿಸ್ ರೋಡ್ ಅಂತೂ ದಯವಿಟ್ಟು ಎಲ್ಲೂ ಕೈ ಹಾಕಿಲ್ಲ, ಏನೂ ಮಾಡಿಲ್ಲ. ನೀರು ಹೋಗೋಕ್ಕೆ ರೈತರಿಗೆ ಭಾರಿ ಅನ್ಯಾಯ ಆಗ್ತಾ ಇದೆ. ಎಲ್ಲೂ ನೀರಿನ ವ್ಯವಸ್ಥೆ ನೀಟಾಗಿ ಮಾಡಿಲ್ಲ. ರೈತರಿಗೆ ಇದರಲ್ಲಿ ಭಾರಿ ಅನ್ಯಾಯ ಆಯ್ತದೆ. ದಯವಿಟ್ಟು ಇದನ್ನು ಪರಿಗಣನೆ ಮಾಡಿಸಿ ನಮ್ಗೊಂದು ಒಳ್ಳೇದು ಮಾಡ್ಕೊಡ್ಬೇಕು ಅಂತ ದಯವಿಟ್ಟು ಕೇಳ್ಕೊತೀವಿ ಸರ್. ಏನೈತೆ ಸರ್ವಿಸ್ ರೋಡು ಇದನ್ನ ಮಲತಾಯಿ ಧೋರಣೆ ತರ ಬಿಟ್ಬಿಟ್ಟಿದ್ದಾರೆ. ಅವ್ರಿಗೆ ಬೇಕಾಗಿರೋದು ಕಾಸೊಂದು ರೋಡು, ಕಾಸು ಮಾಡ್ಕೊಂಡು ಕಾಸೊಂದು ರೋಡ ಮಾತ್ರ ನೀಟಾಗಿ ಅವರು ಮಾಡಿ ಬಂದ್ರು. ಆವಾಗ ಜನಗಳು ಎಚ್ಚೆತ್ಕೊಬಿಟ್ಟು ಓಹೋ ಇದ್ರಲ್ಲಿ ಏನೋ ಆಯ್ತಾ ಇದೆ ಅಂದ್ಬಿಟ್ಟು ಎಲ್ಲ ಆವಾಗ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ನಾವು ತಡೆಯಾಜ್ಞೆ ಮಾಡ್ದು. ನಿಲ್ಸಿ, ನೀವು ಏನಿದ್ರು ದುಡ್ಡು ಮಾಡ್ಕೊತಾರೋ ರೋಡ್ ಮಾತ್ರ ಇವ್ರು ಏನ್ ಗೊತ್ತಾ ಸರ್, ಸರ್ವಿಸ್ ಕೊಟ್ಕೊಂಡ್ಬಿಡ್ಬೇಕು, ಅವ್ರಿಗೆ ಅವ್ರದ್ದು ಪ್ರೊಸೀಜರ್ ಮಾಡ್ಕೊಡ್ಬೇಕು. ಮುಂದೆ ಇನ್ನ ಯಾವ ಗ್ರಾಮದಲ್ಲಿ ಯಾವ್ಯಾವ ರೀತಿ ತೊಂದರೆ ಆಗುತ್ತೆ ಅಂತಕ್ಕಂಥದ್ನು ಕೂಡ ನಾವು ಚೆಕ್ ಮಾಡೋಣ. ಈ ಹೊಸಬೂದನೂರು ಮತ್ತೆ ಹಳೇಬೂದನೂರು ಗ್ರಾಮದ ಮಧ್ಯಭಾಗದಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ಯಾವ ರೀತಿಯಾದಂತ ಅವೈಜ್ಞಾನಿಕವಾಗಿ ಈ ಒಂದು ಕಾಮಗಾರಿಯನ್ನ ಮಾಡ್ಲಾಗ್ತಾ ಇದೆ ಅನ್ನುವಂತ ದೃಶ್ಯವನ್ನ ತೋರಿಸ್ತಾ ಹೋಗ್ತೀನಿ. ಏನು ಈ ದೃಶ್ಯ ನೋಡ್ತಾ ಇದ್ದೀರಾ, ಈ ದೃಶ್ಯದಲ್ಲಿ ಅಂದ್ರೆ ಕಳೆದ 3-4 ದಿನಗಳ ಹಿಂದೆ ಸಾಕಷ್ಟು ನೀರು ತುಂಬಿಕೊಂಡಿತ್ತು. ಕಾರಣ ಇಷ್ಟೇ, ಏನು ಆ ಬೂದ್ನೂರು ಕೆರೆ ಏನಿದೆ, ಆ ಬೂದ್ನೂರು ಕೆರೆಯಲ್ಲಿ ಕೋಡಿ ಬಿದ್ದಂತಹ ಸಂದರ್ಭದಲ್ಲಿ ಸಾಕಷ್ಟು ನೀರು ಇಲ್ಲಿ ಹರಿದು ಬಂದಿತ್ತು. ಈ ಒಂದು ಸಂದರ್ಭದಲ್ಲಿ ಈ ಒಂದು ಏನು ಸೇತುವೆಯನ್ನು ಕಟ್ಟಿದ್ದಾರೆ, ಈ ಸೇತುವೆಯನ್ನ ದೊಡ್ಡ ಮಟ್ಟದಲ್ಲಿ ಕಟ್ಟಬೇಕಾಗಿತ್ತು. ಕಟ್ತೇ ಇರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ ಬ್ಲಾಕೇಜ್ ಆದಂತ ನೀರು ಹೆದ್ದಾರಿಗೆ ಅಂದ್ರೆ ರಾಷ್ಟ್ರೀಯ ಹೆದ್ದಾರಿಗೆ ಹರಿದು ಬಂದಿತ್ತು. ಹೀಗಾಗಿ ಸಾಕಷ್ಟು ತೊಂದರೆ ಆಗಿತ್ತು. ಹೀಗಾಗಿ ಏನು 3 ದಿನಗಳ ಕಾಲ ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡಲಾಗಿತ್ತು. ಮಾರ್ಗ ಬದಲಾವಣೆ ಅಂದ್ರೆ ಬೆಂಗಳೂರು ಮೈಸೂರು ಹೋಗ್ತಕ್ಕಂಥ ವಾಹನಗಳ ಮಾರ್ಗ ಬದಲಾವಣೆಯನ್ನ ಕೂಡ ಮಾಡಲಾಗಿತ್ತು. ಅಂದ್ರೆ ಪ್ರಮುಖವಾಗಿ ಈ ಒಂದು ಜಾಗ ಏನಿದೆ, ಈ ಒಂದು ಜಾಗದಲ್ಲಿ ಸೇತುವೆಯನ್ನ ದೊಡ್ಡ ಮಟ್ಟದಲ್ಲಿ ಕಟ್ಟಬೇಕಾಗಿತ್ತು. ಇಲ್ಲಿ ಬರೀ 3 ಪೈಪ್ಗಳನ್ನ ಹಾಕಿರ್ತಕ್ಕಂಥದ್ದು. ಆದ್ರೆ ಏನು ಕೆರೆ ತುಂಬದಂತ ಸಂದರ್ಭದಲ್ಲಿ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬರುತ್ತೆ. ಆದ್ರೆ ಬಂದಂತ ನೀರು ಸಲೀಸಾಗಿ ಆಚೆ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಇಲ್ಲಿ ನೀರು ಬ್ಲಾಕ್ ಆಗಿ ನಂತರ ರಾಷ್ಟ್ರೀಯ ಹೆದ್ದಾರಿಗೆ ನೀರು ಬರುವಂತ ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು. ಹೆದ್ದಾರಿ ಪ್ರಾಧಿಕಾರ ಕೂಡ ಸಾಕಷ್ಟು ಅವೈಜ್ಞಾನಿಕವಾಗಿ ಈ ಒಂದು ಕಾಮಗಾರಿಯನ್ನ ಮಾಡ್ತಾ ಇದೆ. ಹೀಗಾಗಿ ಸಾಕಷ್ಟು ತೊಂದರೆಯನ್ನ ಅನುಭವಿಸಬೇಕಾಗಿದೆ. ಯಾವುದೇ ಡ್ರೈನೇಜ್ ಆಗ್ಲಿ, ಯಾವುದೇ ಒಂದು ಸರ್ವಿಸ್ ರಸ್ತೆ ಆಗ್ಲಿ, ಇವೆಲ್ಲವೂ ಕೂಡ ಅವೈಜ್ಞಾನಿಕವಾಗಿದೆ. ಹೀಗಾಗಿ ಸಾಕಷ್ಟು ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದೀವಿ. ಇದರ ಜೊತೆಗೆ ಏನು ಕೆರೆ ಕಾಲುವೆಗಳೇನಿತ್ತು, ಆ ರಾಜ ಕಾಲುವೆಗಳನ್ನ ಚಿಕ್ಕದಾಗಿ ಮಾಡಿರ್ತಕ್ಕಂಥದ್ದು. ಹಿಂದೆ ದೊಡ್ಡ ಮಟ್ಟದಲ್ಲಿತ್ತು, ಆಗ ಸಲೀಸಾಗಿ ನೀರು ಹೋಗ್ತಾ ಇತ್ತು. ಆದ್ರೆ ಈಗ ಚಿಕ್ಕದಾಗಿ ಮಾಡೋದ್ರಿಂದ ಹೆದ್ದಾರಿಗೆ ಆ ಒಂದು ನೀರು ಬರ್ತಾ ಇದೆ. ಹೀಗಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅನ್ನುವಂತ ಹಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಇದ್ರ ಜೊತೆಗೆ ಇದೇ ರೀತಿ ಮಂಡ್ಯದ ಅನೇಕ ಭಾಗ, ನಾವು ಎಲಿಯೂರು ಆಗ್ಬೋದು, ತುಬಿನಕೆರೆ ಆಗ್ಬೋದು, ಗೌಡಳ್ಳಿ ಆಗ್ಬೋದು, ಈ ರೀತಿ ಸಾಕಷ್ಟು ಗ್ರಾಮಗಳಲ್ಲಿ ಅಂಡರ್ ಪಾಸ್ ಮತ್ತು ಎಕ್ಸಿಟ್ ವೇ ಏನಿದೆ, ಅದು ಜೊತೆಗೆ ಡ್ರೈನೇಜ್ ಅಂದ್ರೆ ಸರ್ವಿಸ್ ರಸ್ತೆಯಲ್ಲಿ ಇರ್ತಕ್ಕಂಥ ನೀರು ಹೋಗ್ಲಿಕ್ಕೆ ಮಾಡಿರ್ತಕ್ಕಂಥ ಡ್ರೈನೇಜ್ ವ್ಯವಸ್ಥೆ ಏನಿದೆ, ಇದು ಕೂಡ ಸಾಕಷ್ಟು ಅವೈಜ್ಞಾನಿಕವಾಗಿರ್ತಕ್ಕಂಥದ್ದು. ಹೀಗಾಗಿ ಸಾಕಷ್ಟು ಸಮಸ್ಯೆಯನ್ನ ಅನುಭವಿಸಬೇಕಾಗಿದೆ ಅನ್ನುವಂತ ಮಾತುಗಳನ್ನ ಸ್ಥಳೀಯರು ಹೇಳ್ತಾ ಇರ್ತಕ್ಕಂಥದ್ದು. ಇದ್ರ ಜೊತೆಗೆ ಏನು ಈ ಒಂದು ಕಾಮಗಾರಿ ಅನ್ಕೊಂಡಂಗೆ ಜನವರಿ 10ಗೆ ಮುಗಿಬೇಕಾಗಿತ್ತು. ಆದ್ರೆ ಇನ್ನೂ ಕೂಡ ಈ ಒಂದು ಕಾಮಗಾರಿ ಅಂದ್ರೆ ಈ ವರ್ಷ ಮುಗಿತಾ ಇದೆ, 2022 ಜನವರಿಗೆ ಕಂಪ್ಲೀಟ್ ಆಗ್ಬೇಕಾಗಿತ್ತು. ಆದ್ರೆ ಈ ವರ್ಷ ಮುಗಿತಾ ಬಂದ್ರು ಕೂಡ ಇನ್ನೂ ಕೂಡ ಕಾಮಗಾರಿ ಕಂಪ್ಲೀಟ್ ಆಗದೆ ಇರತಕ್ಕಂಥದ್ದು. ಯಾಕೆಂದ್ರೆ ಈ ಒಂದು ಅವೈಜ್ಞಾನಿಕ ಕಾಮಗಾರಿ ಏನ್ ನಡೀತಾ ಇದೆ, ಹೀಗಾಗಿ ಈ ಒಂದು ಅವೈಜ್ಞಾನಿಕ ಕಾಮಗಾರಿಯಿಂದಲೇ ಈ ಒಂದು ಕಾಮಗಾರಿ ವಿಳಂಬವಾಗ್ತಾ ಇದೆ. ರಸ್ತೆ ಇನ್ನೂ ಕೂಡ ಉದ್ಘಾಟನೆಯ ಒಂದು ಸ್ಥಿತಿಗೆ. ಅರಣ್ಯ ಸಚಿವ ಉಮೇಶ್ ಕತ್ತಿ ಜಿಲ್ಲೆಯಲ್ಲಿ ಚಿರತೆಗಳ ಕಾಟ. ಬೆಳಗಾವಿಯಲ್ಲಿ 1 ಅಲ್ಲ 2 ಅಲ್ಲ 3 ಚಿರತೆ ಹಾವಳಿ. ಹೀಗಾಗಿ ಆಪರೇಷನ್ ಚಿರತೆ ನಡೀತಾ ಇದೆ. ಅಲ್ಲಿ ಗಾಲ್ಫ್ ಮೈದಾನದಲ್ಲಿ ಪ್ರತ್ಯಕ್ಷವಾಗಿತ್ತು ಚಿರತೆ. ಆ ಚಿರತೆಯನ್ನ ಸೆರೆ ಹಿಡಿಲಿಕ್ಕೋಸ್ಕರ ಹುಡುಕಾಟವನ್ನ ಮಾಡ್ತಾನೆ ಇದ್ದಾರೆ.
ಚಿರತೆ ಪ್ರತ್ಯಕ್ಷವಾದ ಸುತ್ತಮುತ್ತಲಿನ ಸರ್ಕಾರಿ ಖಾಸಗಿ ಅಲ್ಲಿ ಏನೇನು ಆಫೀಸ್ಗಳಿದಾವೆ ಅದಕ್ಕೆ ರಜೆಯನ್ನ ಕೊಡಲಾಗಿದೆ. ಗಾಲ್ಫ್ ಮೈದಾನದ 1 ಕಿಲೋಮೀಟರ್ ವ್ಯಾಪ್ತಿಯ 22 ಶಾಲೆಗಳಿಗೆ ರಜೆಯನ್ನ ಕೊಡಲಾಗಿದೆ. ಆ ಗಾಲ್ಫ್ ಮೈದಾನದ ಸುತ್ತಮುತ್ತ 22 ಶಾಲೆಗಳು ಬರ್ತಾವಂತೆ, ಅಲ್ಲೆಲ್ಲ ರಜೆಯನ್ನ ಕೊಡಲಾಗಿದೆ. ಚಿರತೆ ಚಲನವಲನ ಕಂಡು ಹಿಡಿಲಿಕ್ಕೆ ಡ್ರೋನ್ ಮೊರೆ ಹೋಗಿದ್ದಾರೆ. ಅಲ್ಲಿರುವಂತಹ ಅರಣ್ಯ ಸಿಬ್ಬಂದಿ 3 ಕಡೆಗಳಲ್ಲಿ ಡ್ರೋನ್ ಅನ್ನ ಹಾರಿಸಿದ್ರು ಕೂಡ ಚಿರತೆ ಮಾತ್ರ ಪತ್ತೆ ಆಗಿಲ್ಲ. ಮತ್ತೊಂದು ಕಡೆ ಧರ್ಮಟ್ಟಿ ಗ್ರಾಮದಲ್ಲಿ ಕರು ಹೊತ್ತೊಯ್ದಿದೆ ಚಿರತೆ. ಕರು ಹೊತ್ತೊಯ್ದಿರುವಂತಹ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಧರ್ಮಟ್ಟಿ ಗ್ರಾಮದ 1 ಕಿಲೋಮೀಟರ್ ವ್ಯಾಪ್ತಿಯ 3 ಶಾಲೆಗಳಿಗೂ ಕೂಡ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಅಲ್ಲಿ ಮಕ್ಕಳಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಆ ದೃಶ್ಯಾವಳಿ ಸರಿಯಾಗಿದೆಯಲ್ಲ, ಧರ್ಮಟ್ಟಿ ಗ್ರಾಮದಲ್ಲಿ ಸರಿಯಾಗಿರುವಂಥದ್ದು ಸಿಸಿ ಕ್ಯಾಮೆರಾದಲ್ಲಿ ಆ ದೃಶ್ಯಾವಳಿ ನಿಮಗೆ ತೋರಿಸ್ತಾ ಇದ್ದೀವಿ. ಚಿಕ್ಕೋಡಿ ತಾಲೂಕಿನ ಯಡೂರವಾಡಿ ಬಳಿಯೂ ಕೂಡ ಚಿರತೆ ಪ್ರತ್ಯಕ್ಷವಾಗಿದೆ. 15 ದಿನಗಳಿಂದ ಚಿರತೆಗಾಗಿ ಕೂಂಬಿಂಗ್ ಅನ್ನ ಮಾಡಲಾಗ್ತಾ ಇದೆ. ಅರಣ್ಯ ಇಲಾಖೆ ಸಿಬ್ಬಂದಿ ನಿದ್ದೆಗೆಡಿಸಿದ್ದಾವೆ 3ಗಳು. ಅವನ್ನ ಹಿಡಿಯುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ, ಆದ್ರೆ ಸಿಗ್ತಾ ಇಲ್ಲ. ಇವಿಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಹಂಗಾಗಿ ಈ ರೋಡ್ ನನ್ನ ಕಳಪೆ ಕಾಮಗಾರಿ ಆಗಿರೋದ್ರಿಂದ ಇಲ್ಲಿ ಸರಿಯಾದ ಅವೈಜ್ಞಾನಿಕವಾಗಿ ನಿರ್ಮಿಸವ್ರೆ. ಟಾರ್ ಹಾಕ್ಬೇಕು. ಈ ಅಂಡರ್ ಪಾಸ್ ನಲ್ಲಿ ಇರುವಂತ ನೀರು ನಿಂತಿರುವಂತದ್ದು ನೀರು ಬಿಡುಗಡೆ ಹೋಗ್ಬೇಕು ಚಾನಲ್ ಮಾಡಿ, ಅದ್ಯಾವ್ದು ನಿರ್ಮಿಸ್ತಾ ಇಲ್ಲ. ಬೆಂಗಳೂರಿಂದ ಮೈಸೂರುವರೆಗೆ ಏನು ಹೆದ್ದಾರಿ ಮಾಡಿದ ರಾಷ್ಟ್ರೀಯ ಹೆದ್ದಾರಿಯನ್ನ KDBL ಸಂಸ್ಥೆ ನಿಜವಾಗ್ಲೂ ತುಂಬಾ ನೋವಾಗುವಂತ ವಿಚಾರ. ಇವತ್ತೇನು ಚನ್ನಪಟ್ಟಣದಿಂದ ಕುಣಿಗಳಿಗೆ ಹೋಗುವಂತ ರಸ್ತೆ ಮತ್ತೆ 100 ಹಳ್ಳಿಗಳಿಗೆ ಹೋಗುವಂತ ರಸ್ತೆ ಈ ರೀತಿ ಗ್ರಾಮೀಣ ಪ್ರದೇಶಕ್ಕೆ ಹೋಗ್ಬೇಕಾಗಿದ್ರೆ ಈ ನೀರು ನಿಂತಿರ್ತಕ್ಕಂಥದ್ದು ತುಂಬಾ ನೋವಿನ ಪರಿಸ್ಥಿತಿ. ಇವತ್ತು ನಿಜವಾಗ್ಲೂ ಕೂಡ 100 ಹಳ್ಳಿಗಳು ಬಳಸ್ಕೊಂಡು ಅಂಡರ್ ಪಾಸ್ಗಳ ಅವ್ಯವಸ್ಥೆ ಬಗ್ಗೆ ನಮ್ಮ ರಾಮನಗರದ ಪ್ರತಿನಿಧಿ ವೆಂಕಟೇಶ್ ಅಲ್ಲೊಂದು ಗ್ರೌಂಡ್ ರಿಪೋರ್ಟ್ ಅನ್ನ ನೀಡಿದ್ದಾರೆ, ನೋಡ್ಕೊಂಬರೋಣ. ಬೆಂಗಳೂರು ಮೈಸೂರು ನೂತನ ರಾಷ್ಟ್ರೀಯ ಹೆದ್ದಾರಿ 275ರಲ್ಲಿ ಸಾಕಷ್ಟು ಲೋಪದೋಷಗಳು ಇವೆ. ಅದರಲ್ಲೂ ಮುಖ್ಯವಾಗಿ ರಾಮನಗರ ಚನ್ನಪಟ್ಟಣ ಭಾಗದಲ್ಲಿ ಹೋಗಿರತಕ್ಕಂಥ ಈ ರಸ್ತೆಯಲ್ಲಿ ಅಂಡರ್ ಪಾಸ್ ನಿರ್ಮಾಣ ಏನು ಮಾಡಿದ್ದಾರೆ, ಇದನ್ನ ಸಾರ್ವಜನಿಕ ಸೇವೆಗೆ ಈವರೆಗೂ ಕೂಡ ಕೊಟ್ಟಿಲ್ಲ. ಇದರ ವಿರುದ್ಧ DBS ವಿರುದ್ಧ ಸ್ಥಳೀಯ ರೈತರು ಒಂದು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಇಷ್ಟೆಲ್ಲ ಅವಾಂತರಗಳು ಆಗ್ತಾ ಇದ್ರು ಕೂಡ ಸಂಸ್ಥೆಯವರು ಯಾವುದೇ ಒಂದು ಕ್ರಮ ವಹಿಸ್ತಾ ಇಲ್ಲ ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಈಗ ಆ ಎಲ್ಲ ಅಂಡರ್ ಪಾಸ್ಗಳು ನೀರು ತುಂಬಿಕೊಂಡು ಕೆರೆ ಅಂತಾಗಿದೆ. ಈಗ ನೇರ ದೃಶ್ಯಗಳನ್ನ ನೀವು ಕೂಡ ನೋಡಬಹುದು. ಏನು ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಕುಣಿಗಲ್ ಭಾಗಕ್ಕೆ ಸಂಪರ್ಕವನ್ನ ಮಾಡ್ತಕ್ಕಂಥ ರಾಜ್ಯ ಹೆದ್ದಾರಿ ಇದು. ಈ ಹೆದ್ದಾರಿಯನ್ನ ನೀವು ಗಮನಿಸಿದ್ರೆ ಇಲ್ಲಿ ಸಾಕಷ್ಟು ಲೋಪದೋಷಗಳಿದಾವೆ. ಈಗ ನೀವು ನೋಡಬಹುದು ಅಂಡರ್ ಪಾಸ್ ನಿರ್ಮಾಣವನ್ನು ಮಾಡಿದ್ದಾರೆ DBL ಸಂಸ್ಥೆಯವರು. ಆದರೆ ಈ ಅಂಡರ್ ಪಾಸ್ ಇವತ್ತಿಗೂ ಕೂಡ ಸಾರ್ವಜನಿಕರ ಸೇವೆಗೆ ಬಂದಿಲ್ಲ. ಸಂಪೂರ್ಣವಾಗಿ ಮಳೆಯಿಂದ ನೀರು ತುಂಬಿಕೊಂಡು ಕೆರೆ ಅಂತಾಗಿದ್ರು ಕೂಡ ಕಳೆದ 15 ದಿನಗಳಿಂದ ಇದೇ ಪರಿಸ್ಥಿತಿ ಇದ್ರೂ ಕೂಡ ಆ ಸಂಸ್ಥೆಯವರು ಯಾವುದೇ ಒಂದು ಕ್ರಮವನ್ನು ಕೂಡ ವಹಿಸ್ತಾ ಇಲ್ಲ ಅಂತೇಳಿ ಸ್ಥಳೀಯ ಗ್ರಾಮಸ್ಥರು ನ್ಯೂಸ್ 18 ಮೂಲಕ ಒಂದು ಒತ್ತಾಯವನ್ನ ಮಾಡಿದ್ದಾರೆ. ಹಾಗೆ ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ಕೂಡ ಕಂಡುಹಿಡಿತಾ ಇಲ್ಲ. ಬದಲಾಗಿ ಸಬೂಬನ್ನ ಹೇಳ್ತಾ ಇದ್ದಾರೆ. ಆದರೆ ರೈತರಿಗೆ ತೊಂದರೆಯನ್ನ ಮಾಡ್ತಾ ಇದ್ದಾರೆ. ರೈತರ ಜಮೀನನ್ನ ವಶಕ್ಕೆ ಪಡೆದು ಆ ಜಮೀನಿನ ಮೂಲಕ ಒಂದು ರಸ್ತೆಯನ್ನ ನಿರ್ಮಾಣ ಮಾಡಿದ್ದಾರೆ. ಆದರೆ ರೈತರಿಗೆ ಅನ್ಯಾಯವನ್ನ ಮಾಡ್ತಾ ಇದ್ದಾರೆ ಅಂತೇಳಿ ಆರೋಪಗಳು ಕೇಳಿ ಬಂದಿದೆ. AT ವೆಂಕಟೇಶ್, ನ್ಯೂಸ್ 18 ಕನ್ನಡ, ರಾಮನಗರ.